ಆಗಲೇ ಕ್ವಶನ್ಸ್ ಏನು ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯು ಹ್ಯಾವ್ ಸಾಲ್ವ್ ದೆಮ್. ಸೊ ಈ ವಿಡಿಯೋದಾಗ ವಿಲ್ ಬಿ ಡಿಸ್ಕಸಿಂಗ್ ದ ಸೊಲ್ಯೂಷನ್ಸ್ ಟು ದೋಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಇಲ್ಲೇ ಐತಿ. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ ಜಿಂಕ್ ನಿಕೆಲ್ ಐರನ್ ಕೊಟ್ಟಿವಿ. ಈ ರಿಯಾಕ್ಷನ್ ಕೊಟ್ಟೈತಿ x+y2 gives x+2+5. ಈ ರಿಯಾಕ್ಷನ್ ಸ್ಪಾಂಟೇನಿಯಸ್ ಇರ್ಬೇಕಂದ್ರೆ ಇದ್ರೊಳಗೆ ಯಾವ್ದು ಕರೆಕ್ಟು? ಸೊ ಇಲ್ಲಿ ನಾವು ಎಕ್ಸ್ ಇದ್ದಲ್ಲೇ ಆಪ್ಷನ್ ಎ ಕನ್ಸಿಡರ್ ಮಾಡೋಣ್ರಿ. ಆಪ್ಷನ್ ಎ ಕನ್ಸಿಡರ್ ಮಾಡಿ ಎಕ್ಸ್ ಇದ್ದಲ್ಲೇ ನಿಕೆಲ್, ಬಿಕಾಸ್ ಎಕ್ಸ್ ಇಸ್ ನಿಕೆಲ್ ಇನ್ ಆಪ್ಷನ್ ಎ. ಇನ್ ಆಪ್ಷನ್ ಎ ವೈ ಇಸ್ ಐರನ್. ಸೊ ಇಲ್ಲಿ ಐರನ್ ಎಕ್ಸ್ ನಿಕೆಲ್, y is iron. ಸೊ ಆಪ್ಷನ್ ಎ ನಾ ಕನ್ಸಿಡರ್ ಮಾಡೀನಿ. ಈಗ ನೋಡ್ರಿ ಆಪ್ಷನ್ ಎ ಕರೆಕ್ಟೋ ಇಲ್ಲ ಅಂತ ಹೆಂಗೆ ಗೊತ್ತಾಗ್ಬೇಕು ನೋಡ್ರಿ. ಈಗ ಈ ಇಕ್ವೇಶನ್ ಒಳಗೆ ನಿಕೆಲ್ ಏನಾಗಿ ಆಕ್ಸಿಡೈಸ್ ಆಗಿದೆ, ಅಂದ್ರೆ ಆಕ್ಸಿಡೇಷನ್ ನಂಬರ್ ಇಲ್ಲಿ 0 ಇದ್ದಿದ್ದು ಇಲ್ಲಿ +2 ಆಗಿದೆ. ಇದು ಆಕ್ಸಿಡೈಸ್ ಆಗ್ಬೇಕು, ಐರನ್ ಏನಾಗಬೇಕು ರಿಡಕ್ಷನ್ ಆಗ್ಬೇಕು. +2 ಇದ್ದಿದ್ದು 0 ಆಗ್ಬೇಕಂದ್ರೆ ಐರನ್ ರಿಡಕ್ಷನ್ ಆಗ್ಬೇಕು. ಸೊ ನಿಕೆಲ್ ಆಕ್ಸಿಡೈಸ್, ಐರನ್ ಏನು ರೆಡ್ಯೂಸ್. ಅಂದ್ರೆ ಇಫ್ ದಿಸ್ ಹ್ಯಾಸ್ ಟು ಹ್ಯಾಪನ್, ನಿಕೆಲ್ SRP ಕಡಿಮೆ ಇರಬೇಕು, ಐರನ್ ಜಾಸ್ತಿ ಇರಬೇಕು. ಬಿಕಾಸ್ ಹೈಯರ್ ದ ವ್ಯಾಲ್ಯೂ ಆಫ್ SRP, ಹೈಯರ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಎದ್ರದಾಗತೈತಿ? ಐರನ್ದಾಗತೈತಿ. ಸೊ ಐರನ್ದು SRP ನಿಕೆಲ್ಕಿನ ಜಾಸ್ತಿ ಇರಬೇಕು. ಐರನ್ದು SRP ನಿಕೆಲ್ಕಿನ ಜಾಸ್ತಿ ಇರಬೇಕು, ಆದ್ರೆ ಅದಕ್ಕೆ ನಿಕೆಲ್ಕಿನ ಕಡಿಮೆ ಐತಿ. ಸೊ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ಕನ್ಸಿಡರ್ ಮಾಡಿ. ಆಪ್ಷನ್ ಬಿ x is nickel, y is zinc. ಈಗ ನೋಡ್ರಿ, ನಿಕೆಲ್ ಆಕ್ಸಿಡೈಸ್ ಆಗಬೇಕು, ಜಿಂಕ್ ರೆಡ್ಯೂಸ್ ಆಗಬೇಕು. ಜಿಂಕ್ ರೆಡ್ಯೂಸ್ ಆಗಬೇಕಂದ್ರೆ ಜಿಂಕ್ ನಿಕೆಲ್ಕಿನ ಜಾಸ್ತಿ ಇರಬೇಕು ವ್ಯಾಲ್ಯೂ. ಜಿಂಕ್ ವ್ಯಾಲ್ಯೂ ನಿಕೆಲ್ಕಿನ ಜಾಸ್ತಿ ಇರಬೇಕು. ಜಾಸ್ತಿ ಐತಿ ಅನ್ಬೇಡ್ರಿ, ನೆಗೆಟಿವ್ ಐತಿ. ಸೊ ಜಿಂಕ್ ನಿಕೆಲ್ಕಿನ ಕಡಿಮೆ ಐತಿ. ಸೊ ಆಪ್ಷನ್ ಬಿನೂ ಅಲ್ಲ, ಎ ಅಲ್ಲ, ಬಿ ಅಲ್ಲ, ಸಿ. ಎಕ್ಸ್ ಐರನ್, ವೈ ಜಿಂಕ್. ಓಕೆ, ಕರೆಕ್ಟ್ ಆಯ್ತು. ಇದೇನಾಗಬೇಕು? ಐರನ್ ಆಕ್ಸಿಡೈಸ್ ಆಗಬೇಕು, ಜಿಂಕ್ ರೆಡ್ಯೂಸ್ ಆಗಬೇಕು. ಸೊ ಐರನ್ ಆಕ್ಸಿಡೈಸ್ ಆಗಬೇಕು, ಜಿಂಕ್ ರೆಡ್ಯೂಸ್ ಆಗ್ಬೇಕಂದ್ರೆ ಐರನ್ ಕಡಿಮೆ ಇರಬೇಕು, ಜಿಂಕ್ ವ್ಯಾಲ್ಯೂ ಜಾಸ್ತಿ ಇರಬೇಕು. ಐರನ್ ಕಡಿಮೆ ಇರಬೇಕು. ಇಲ್ಲ, ಐರನ್ದು ಜಾಸ್ತಿ ಐತಿ, ಜಿಂಕ್ ಕಡಿಮೆ ಐತಿ. -0.76, ಇದು -0.44. ಸೊ ಇದು ಜಾಸ್ತಿ ಆದ್ರೆ ಸಿನು ಅಲ್ಲ, ಎ ಅಲ್ಲ, ಬಿ ಅಲ್ಲ, ಸಿ ಅಲ್ಲ, ಅಂದ್ರೆ ಡಿ ಇರಬೇಕು. ನಾವು ನೋಡ್ರಿ, ಎಕ್ಸ್ ಇದ್ದಲ್ಲಿ ಜಿಂಕ್ ಹಾಕ್ರಿ, ಎಕ್ಸ್ ಇದ್ದಲ್ಲಿ ಜಿಂಕ್, ವೈ ಇದ್ದಲ್ಲಿ ನಿಕೆಲ್. ಅಂದ್ರ ಜಿಂಕ್ ಆಕ್ಸಿಡೈಸ್ ಆಗ್ಬೇಕು, ನಿಕೆಲ್ ರೆಡ್ಯೂಸ್ ಆಗ್ಬೇಕು. ಅಂದ್ರೆ ಜಿಂಕ್ ಕಡಿಮೆ ಇರ್ಬೇಕು ವ್ಯಾಲ್ಯೂ, ನಿಕೆಲ್ ಜಾಸ್ತಿ ಇರ್ಬೇಕು. ಜಿಂಕ್ ಕಡಿಮೆ ಇರ್ಬೇಕು, ನಿಕೆಲ್ ಜಾಸ್ತಿ ಇರ್ಬೇಕು. ಜಿಂಕ್ ಕಡಿಮೆ ಐತಿ, ನಿಕೆಲ್ ಜಾಸ್ತಿ ಐತಿ. ಸೊ ಆಪ್ಷನ್ ಡಿ ಇಸ್ ರೈಟ್. ಎಕ್ಸ್ ಇಸ್ ಫಾರ್ ದಿಸ್ ರಿಯಾಕ್ಷನ್ ಟು ಬಿ ಸ್ಪಾಂಟೇನಿಯಸ್, ಎಕ್ಸ್ ಇಸ್ ಜಿಂಕ್ ಅಂಡ್ ವೈ ಇಸ್ ನಿಕೆಲ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗಿ ನಮ್ಮ ಮೊದಲ ಏನು ಮಾಡೋಣ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನೈತಿ? ಔಟ್ ಆಫ್ ಕಾಪರ್, ಸಿಲ್ವರ್, ಐರನ್, ಜಿಂಕ್, ಇದು ಆಯ್ತು. ನೆಕ್ಸ್ಟ್ ಇಲ್ಲಿ ಮಾಡೋಣ ಅಂತ ಯಾವ್ಯಾವ ಕೊಟ್ಟಾರು? ಕಾಪರ್, ಸಿಲ್ವರ್, ಐರನ್, ಜಿಂಕ್. ಕಾಪರ್, ಸಿಲ್ವರ್, ಐರನ್, ಜಿಂಕ್. ಇವು ನಾಲ್ಕರಾಗ ವಿಚ್ ಕ್ಯಾನ್ ಡಿಸ್ಪ್ಲೇಸ್ ಆಲ್ ಅದರ್ಸ್ ಫ್ರಮ್ ದೇರ್ ಸಾಲ್ಟ್ ಸೊಲ್ಯೂಷನ್. ಈ ನಾಲ್ಕರಾಗ, ಫಾರ್ ಎಕ್ಸಾಂಪಲ್, ಇಫ್ ಆನ್ಸರ್ ಇಸ್ zinc should be able to displace iron from its salt solution. For example, iron ಅಲ್ಲ, silver. If zinc is the answer, zinc should be able to displace
these metals from their respective salt solutions. For example, zinc should displace silver from silver sulfate, zinc should displace iron from iron sulfate, zinc should displace copper from copper sulfate. ಹಂಗ ಎಲ್ಲ ಮೆಟಲನ್ನು ಅದ್ರ ಸಾಲ್ಟ್ ಸೊಲ್ಯೂಷನ್ ಎಲ್ಲ ಅಂದ್ರೆ ಇವು ಉಳಿಕಿದ್ದು ಎಲ್ಲ ಮೆಟಲನ್ನು ಅದ್ರ ಸಾಲ್ಟ್ ಸೊಲ್ಯೂಷನ್ ಡಿಸ್ಪ್ಲೇಸ್ ಮಾಡೋ ಮೆಟಲ್ ಈ ನಾಲ್ಕರಾಗ ಯಾವುದು ನೋಡ್ರಿ. ಇದು 0.08 ಪ್ಲಸ್ 0.08, ಇದು ಮೈನಸ್ 0.44, ಇದು ಮೈನಸ್ 0.76, ಇದು ಪ್ಲಸ್ 0.34. ಈ ವ್ಯಾಲ್ಯೂಸ್ ಗೊತ್ತಿದ್ರಷ್ಟು ಆನ್ಸರ್ ಮಾಡ್ಬೋದು. ವ್ಯಾಲ್ಯೂಸ್ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲ ನಾವು ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಯು ಶುಡ್ ರಿಮೆಂಬರ್ ದ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. The metals which are below can displace the metals which are above in the electrochemical series. Applications of electrochemical series ಒಳಗೆ ನಾವು ಕಲ್ತೀವಿ. The metals which are below can displace the metals which are above from the, ಅಥವಾ ಹಿಂಗೆ ಅನ್ಕೊಡ್ರಿ, ಮೆಟಲ್ ಬಿಲೋ ಅಬೋವ್ ಅನ್ನೋಕಿನ ಎದ್ರ SRP ವ್ಯಾಲ್ಯೂ ಕಡಿಮೆ ಇರ್ತೈತಿ ಅದು ಅದ್ರ ಜಾಸ್ತಿ ಇದ್ದಿದ್ದು SRP ವ್ಯಾಲ್ಯೂಸನ್ನು ಡಿಸ್ಪ್ಲೇಸ್ ಮಾಡ್ತೈತಿ. ಸೊ ಇದ್ರಾಗ ಲೀಸ್ಟ್ ಇದ್ದಿದ್ದು ಯಾವುದು? ಜಿಂಕ್. ಸೊ ಜಿಂಕ್ ವಿಲ್ ಡಿಸ್ಪ್ಲೇಸ್ all these metals from their salt solutions. SRP ವ್ಯಾಲ್ಯೂ ಮೇಲೆ ಹೋಗಿ ನೀವು ಬಿಲೋ ಅಬೋವ್ ಬೇಡ, ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬೇಡ. SRP ವ್ಯಾಲ್ಯೂ ಎದ್ರದ್ದು ಲೀಸ್ಟ್, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎದ್ರದ್ದು ಲೀಸ್ಟ್ ಇರ್ತೈತಿ ಅದು ಉಳ್ಕಿದ ಮೆಟಲ್ಸನ್ನು ಅದ್ರದ್ದು ಸಾಲ್ಟ್ ಸೊಲ್ಯೂಷನ್ನಾಗಿಂದ ಡಿಸ್ಪ್ಲೇಸ್ ಮಾಡ್ತೈತಿ. ಜಿಂಕ್ ಕ್ಯಾನ್ ಡಿಸ್ಪ್ಲೇಸ್ ಸಿಲ್ವರ್ ಫ್ರಮ್ ಸಿಲ್ವರ್ ಸಲ್ಫೇಟ್, ಐರನ್ ಫ್ರಮ್ ಐರನ್ ಸಲ್ಫೇಟ್, ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಯಾವುದೋ ಒಂದು ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡಿದ್ರೆ Zn ಪ್ಲಸ್ ಇದನ್ನು ತೊಗೊಂಡ್ರೆ FeSO4 gives ZnSO4 ಪ್ಲಸ್ Fe. ಹಿಂಗೆ ಜಿಂಕ್ ಇವನ್ನೂ ಮಾಡ್ತೈತಿ, ಇದೊಂದಲ್ಲ ಇದನ್ನು ಮಾಡ್ತೈತಿ. ಎದಕ್ಕೆ ಮಾಡ್ತಿದ್ದ ಈಗ ನೋಡೋಣ. ಇದು ಜಿಂಕ್ ಆಕ್ಸಿಡೇಷನ್ ನಂಬರ್ 0, ಎಲಿಮೆಂಟ್ ಬೈ ಇಟ್ಸೆಲ್ಫ್ 0, ಇಲ್ಲಿ +2 ಬಿಕಾಸ್ ಇದು -2, +2 ಇದು 0. ಸೊ ಜಿಂಕ್ ಏನಾಗಬೇಕು? 0 ಇದು +2 ಆಗಬೇಕು. ಐರನ್ ಏನಾಗಬೇಕು? +2 ಇದು 0 ಆಗಬೇಕು. ಸೊ ಯಾವ್ದು ಆಕ್ಸಿಡೈಸ್ ಆಗಬೇಕು? ಜಿಂಕ್ ಆಕ್ಸಿಡೈಸ್ ಆಗಬೇಕು, ಐರನ್ ರೆಡ್ಯೂಸ್ ಆಗಬೇಕು. ಯಾವ್ದು ರೆಡ್ಯೂಸ್ ಆಗುತ್ತೆ? ಎದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದು ರೆಡ್ಯೂಸ್ ಆಗುತ್ತೆ, ಎದ್ರ ವ್ಯಾಲ್ಯೂ ಕಡಿಮೆ ಇರುತ್ತಾ ಅದು ಆಕ್ಸಿಡೈಸ್ ಆಗುತ್ತೆ. ಇದ್ರ ವ್ಯಾಲ್ಯೂ ಕಡಿಮೆ ಐತಿ ಇದು ಆಕ್ಸಿಡೈಸ್ ಆಗುತ್ತೆ, ಇದ್ರ ವ್ಯಾಲ್ಯೂ ಜಾಸ್ತಿ ಐತಿ ಇದು ರೆಡ್ಯೂಸ್ ಆಗುತ್ತೆ. ಇದ್ರ ವ್ಯಾಲ್ಯೂ ಕಡಿಮೆ ಐತಿ ಇದು ಆಕ್ಸಿಡೈಸ್ ಆಗುತ್ತೆ, ಇದ್ರ ವ್ಯಾಲ್ಯೂ ಜಾಸ್ತಿ ಐತಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಐತಿ ಅದಕ್ಕೆ ಇದು ರೆಡ್ಯೂಸ್ ಆಗುತ್ತೆ. ಸೊ ಜಿಂಕ್ ಕ್ಯಾನ್ ಡಿಸ್ಪ್ಲೇಸ್ all these metals from their salt solutions. So option A, zinc. Option A, zinc. Next question ಹೋಗೋಕ್ಕಿಂತ ಮೊದಲು ಇಲ್ಲಿ ನಾ ಒಂದು ಕ್ವಶನ್ ಡಿಕ್ಟೇಟ್ ಮಾಡಿದ್ದೆ, ಅದ್ರದ್ದೆಲ್ಲ ಡೇಟಾ ಬರೆದಿದ್ದೇವೆ. E1, E2, E3 ಆ ಕ್ವಶನ್ ಸಾಲ್ವ್ ಮಾಡಿ ಆಮೇಲೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಬಿಕಾಸ್ ದಿಸ್ ಇಸ್ ಆಲ್ರೆಡಿ ರಿಟನ್, ಐ ವಿಲ್ ಸಾಲ್ವ್ ದಿಸ್ ಕ್ವಶನ್. ಓಕೆ, 3 ಗ್ಯಾಲ್ವನಿಕ್ ಸೆಲ್ ಕೊಟ್ಟಾರ, 1 2 3. ಇದ್ರದ್ದು E1, ಇದ್ರದ್ದು EMF is E1, ಇದ್ರದ್ದು EMF is E2, ಇದ್ರದ್ದು EMF is E3. E1, E2, E3 ಇವು 4 ಯಾವ್ದು ಕರೆಕ್ಟ್ ಅಂತ ಕೇಳ. ಇದು ಗ್ಯಾಲ್ವನಿಕ್ ಸೆಲ್ ಒಳಗೆ ನಮ್ಗೆ ಯಾವ್ದು ಇದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಗ್ಯಾಲ್ವನಿಕ್ ಸೆಲ್ ಒಳಗೆ ಪರ್ಟಿಕ್ಯುಲರ್ಲಿ ಇದು ಯಾವುದು ಅಂತ ಕೇಳಿದ್ರೆ ಡೇನಿಯಲ್ ಸೆಲ್, ಬಿಕಾಸ್ ಜಿಂಕ್ ರಾಡ್ dipped in zinc sulfate, copper rod dipped in copper sulfate, we know it's Daniell cell. So Daniell cell ಗೆ ನಾನು ನಾನ್ ಸ್ಟಿಕ್ ಇಕ್ವೇಷನ್ ಬರೀಬಹುದು ಹಿಂಗ, E cell is equals to E naught cell minus 0.059 divided by 2 log concentration of Zn plus 2 divided by concentration of Cu plus 2. This is the Nernst equation for Daniell cell at 298 Kelvin. Nernst equation derive ಮಾಡಿ at 298 Kelvin further simplify ಮಾಡಿ Daniell cell ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನಾವು ಥಿಯರಿ ಡಿಸ್ಕಸ್ ಮಾಡಿದ್ವಿ.
ಸೊ ಡೈರೆಕ್ಟ್ಲಿ ಅದರ ಫಾರ್ಮುಲಾ ಬರ್ತೀನಿ ನಾನು. E cell is equals to E naught cell minus 0.059 divided by 2 log concentration of Zn plus 2 divided by concentration of Cu plus 2. This is a Nernst equation for Daniell cell at 298 Kelvin. ಓಕೆ, ಇದನ್ನು ನಾನು ಫಸ್ಟ್ ಮತ್ತು ಸೆಕೆಂಡ್ ಮತ್ತು ಥರ್ಡ್ ಸೆಲ್ಗೆ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಸೊ ಫಸ್ಟ್ ಸೆಲ್ಗೆ ನಾನು ಅಪ್ಲೈ ಮಾಡಿ E cell is equals to E naught cell minus 0.059 divided by 2 0.059 divided by 2 log concentration of Zn plus 2 ಏನಿತ್ತು ಫಸ್ಟ್ ಸೆಲ್ ಒಳಗೆ concentration of Zn plus 2 ಕೊಟ್ಟಾರೆ 0.1 divided by concentration of Cu plus 2. Cu plus 2 ಫಸ್ಟ್ ಸೆಲ್ ಒಳಗೆ ಏನಿತ್ತು 1 ಐತಿ, ಕೆಳಗೆ ಕೊಟ್ಟಿದ್ದು ಕಾನ್ಸಂಟ್ರೇಷನ್ಸ್ ಅವು. ಸೊ 1 ಇಲ್ಲಿ ಸಿಂಪ್ಲಿಫೈ ಮಾಡ್ಬಿಡು. 0.1 divided by 1 is 0.1. ಕರೆಕ್ಟ್. 0.1 ಅನ್ನು ನಾನು 10 raised to minus 1 ಬರಿಬೋದು. 10 raised to minus 1 ಬರೆದ್ರೆ log a raised to b is equals to b log a. log a raised to b is equals to b log a ಅಪ್ಲೈ ಮಾಡಿ ಈ ಮೈನಸ್ 1 ಇಲ್ಲಿ ಕಳಿಸಿ. ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು. 1 into this will be this. ಏನಾಯ್ತು ನೋಡ್ರಿ, ಇಲ್ಲ ಇದು ಮೈನಸ್ ಇತ್ತು, ಇಲ್ಲಿ 10 raised to minus 1 ಇತ್ತು. log a raised to b is equals to b log a. log a raised to b is equals to b log a. b ಅಂದ್ರೆ ಏನು, minus 1. minus into minus is plus. 1 into this will be this only. And log 10 to the base 10 is 1. log 10 to the base 10 is 1. So ಇದನ್ನು ತಗೊಳ್ಳಿ. ಇದು ಏನಾಯ್ತು ನಮ್ದು E1 ಆಯ್ತು. ಕರೆಕ್ಟ್. E1 ಫಸ್ಟ್ ಸೆಲ್ ಇದ್ದು E1. ಸೆಕೆಂಡ್ ಸೆಲ್ E cell is equal to E naught cell minus 0.059 divided by 2 log concentration of Zn plus 2. Second cell again note, concentration of Zn plus 2 is 1. Concentration of Cu plus 2 is also 1. 1 divided by 1. Concentration of Zn plus 2 is 1. Concentration of Cu plus 2 is also 1. 1 divided by 1. Log 1 by 1. Log 1 by 1 is log 1. And log 1 is 0. ಇದೇನಾಯ್ತು ಪೂರ 0 ಆಯ್ತು. log 1 is 0 into 0 and this into 0 will be 0. ಇದು ಪೂರ 0 ಆಯ್ತು. ಇದು ಪೂರ 0 ಆಯ್ತು ಅಂದ್ರೆ ಇದೇನಾಯ್ತು, E cell is equals to E naught cell ಆಯ್ತು. ಇದು ನಮ್ದು E2. ಇದು E1, ಇದು E2. E cell is equals to E naught cell because ಇದು 0 ಆಯ್ತು. Next third cell. Third cell same ಇದನ್ನ ಅಪ್ಲೈ ಮಾಡೋಣ. E cell is equal to E naught cell minus 0.059 divided by 2 log concentration of Zn plus 2 divided by Cu plus 2. In a third cell line 1 divided by 0.1. Concentration of Zn plus 2 is 1. Cu plus 2 is 0.1. 1 divided by 0.1. ಇಲ್ಲೇ ಏನು ಬರಬೇಕು, into log 1 divided by 0.1. ಇದು ಅಲ್ಲಿ ಬರ್ತೈತಿಲ್ಲ, ಇದ್ರ ಇಲ್ಲಿ ತನಕ ಬರ್ತಿಲ್ಲ, ನೋಡ್ಕೊಂಡು ಬರ್ತೀನಿ. ಓಕೆ, ಸೊ ಇದೇನಾಯ್ತು 1s 10s. ಸೊ log 10 ಆಗ್ತಿದೆ. log 10 to the base 10 is 1. So ಇದು 1. Anything into 1 will be anything. So ಇದು E3 ಆಯ್ತು. E1, E2, E3. ಸೊ ಇದ್ರೊಳಗೆ ಯಾವ್ದು ಕರೆಕ್ಟು ಅಂತ ಕೇಳಿದ್ರೆ ನೀವು ವಿಚಾರ ಮಾಡಿ ನೋಡ್ರಿ. ನನಗೇನು ಅನ್ಸುತ್ತಾ, E1 is greater than E2 is greater than E3. Option B correct ಅನ್ಸುತ್ತೆ. Option B. E1 is greater than E2 is greater than E3. ಯಾಕೆ? E0 ಸೆಲ್ಗೆ ಏನೋ ಆ್ಯಡ್ ಮಾಡಿದ್ರೆ E1,
E naught cell ಏನು ತೆಗೆದ್ರೆ E3, E naught cell E2. E naught cell 5 ಅಂತ ಅನ್ಕೋರಿ, ಹಂಗ 5 ಏನು ಇದು 2 ಅನ್ಕೋರಿ. 5 plus 2 ಮಾಡಿದ್ರೆ 7. So 7 is greater than 5 is greater than ಇದನ್ನ 5 ಅನ್ಕೊಂಡ್ರೆ 5 minus 2 3. 7 is greater than 5 is greater than 3. E naught cell ಗೆ ಏನೋ ಆಡ್ ಮಾಡಿದ್ರೆ E1, E naught cell is E2, E naught cell ಏನೋ ತೆಗೆದ್ರೆ E3. ಅದು ಏನೋ ಇದು ಸೇಮ್ ಐತೆ ಮತ್ತೆ. So 7 is greater than 5 is greater than 3 ಈ ತರ. So E1 is greater than E2 is greater than E3, option B. I hope this is clear. Okay, next question. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪಾಸ್ ಮಾಡ್ರಿ, ಇನ್ನೊಮ್ಮೆ ಹಿಂದೆ ಹೋಗ್ರಿ, ಇನ್ನೊಮ್ಮೆ ಎಕ್ಸ್ಪ್ಲನೇಷನ್ ಕೇಳ್ರಿ, ಅರ್ಥ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಭಾಳ ಡಿಸ್ಟರ್ಬ್ ಮಾಡತ್ತಿದ್ದು ಬೋರ್ಡ್ ಇವತ್ತು. Okay, next question. The equilibrium constant of the reaction A plus 2B is a solid, is an aqueous, gives A plus 2 aqueous plus 2B. ಇದು ಸಾಲ್ಟ್. ಇದ್ರದ್ದು ಏನು ಕೇಳಾರ? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೇಳಾರ, ಅಂದ್ರೆ Kc ಕೇಳಾರ. ಏನು ಕೊಟ್ಟಾರ? E naught cell is equals to 0.0295 volt. 0.0295 volt. ಇದ್ರದ್ದು ಏನು ಕೇಳಾರ? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೆ Kc ಕೇಳಾರ. ನಮಗೆ ಫಾರ್ಮುಲಾ ಐತೆ. ಏನು ಫಾರ್ಮುಲಾ? E naught cell is equals to 0.059 divided by n log Kc. I hope you remember this formula. E naught cell is equals to 0.059 divided by n log Kc. Okay, so E naught cell ಕೊಟ್ಟಾರ 0.0295. ಈ ವ್ಯಾಲ್ಯೂನ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡೀನಿ, E naught cell ಹಾಕಿನಿ. 0.059 divided by n. What is n? Number of electrons exchanged. ಎಷ್ಟು electrons exchanged? A is A plus 2 ಆಗಿದೆ. A is A plus 2 ಆಗಿದೆ. It has lost 2 electrons. ಇದು B plus ಇದು B ಆಗಿದೆ ಅಂದ್ರೆ 1 electron gain ಮಾಡಿದೆ. 1 electron gain ಮಾಡಿದೆ, ಅದು ಅಂತವು 2 ಅದಾವ. So 2 electron lose ಆಗೈತಿ, 2 electron gain ಆಗೈತಿ. So number of electrons exchange is 2. n is 2 log Kc. Log Kc is equals to ಇದನ್ನ ಇಲ್ಲಿ ಬೈದ್ರೆ 0.0295 into 2 is 0.059. It's very simple. ಇದನ್ನ ಇಲ್ಲಿ ಬೈದ್ರೆ ಇಷ್ಟ ಬರ್ತೈತಿ. ಸೊ ಇದನ್ನ ಇಲ್ಲಿ ತೊಗೊಂಡ್ಬಿಟ್ಟು ಇದೇ ಮಾಡತ್ತೀನಿ ನಾನು. 2 ಇಲ್ಲಿ ಬೈದು ಇದನ್ನ ಇಲ್ಲ, 2 ಇಲ್ಲಿ ಬೈದು ಇದನ್ನ ಇಲ್ಲ. ಸೊ 0.059 ಇದು ಎರಡು ಕ್ಯಾನ್ಸಲ್ ಆಗುತ್ತೆ. log Kc is equals to 1. log Kc is equals to 1. ಇಲ್ಲಿ ಏನಿರ್ತೈತಿ 10 ಇರ್ತೈತಿ ಬೇಸ್. ಈ ಬೇಸನ್ನ ಆ ಕಡೆ ಒಯ್ದ್ರ ಇದನ್ನ ಅದು ಪವರ್ ಮಾಡ್ಕೊಂತೈತಿ, ಇದು ಆ ಕಡೆ ಒಯ್ದ್ರ ಹಿಂಗೆ ಮಾಡ್ಬೋದು. Kc is equals to ಆಂಟಿ ಲಾಗ್ ಆಫ್ 1 ಮಾಡ್ಬೋದು. ಅಂದ್ರು ಒಂದ, ಈಗ ನಾ ಏನು ಹೇಳ್ತೀನಿ ಅದು ಒಂದ. ಇಲ್ಲಿ ಏನು ಬೇಸ್ ಇರ್ತೈತಿ ಅದು ಹೋಗಿ ಅದನ್ನ ಪವರ್ ಮಾಡ್ಕೊಂತೈತಿ, ಅಥವಾ ಅಲ್ಲಿ ಇದು ಆ ಕಡೆ ಹೋಗಿ ಅಲ್ಲಿ ಇದನ್ನ ತನ್ನ ತಲೆ ಮೇಲೆ ಇಟ್ಕೊಂತೈತಿ. Kc is equals to 10 raised to 1 under 10. Kc is 10. Option D is the right answer. You have to remember this formula. E naught cell is equals to 0.059 divided by n log Kc. Next,
next question. ಈ ಫಾರ್ಮುಲಾ ಇಲ್ಲೇ ಇರಲಿ, ನಮ್ಮ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಬರ್ತೈತಿ. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮೊದಲು ಈ ಫಾರ್ಮುಲಾ ಯೂಸ್ ಮಾಡೋ ಅಂತ ನೆಕ್ಸ್ಟ್ ಕ್ವಶನ್ ಐತಿ, ನಾನು ಅದು ಮಾಡಿದ್ರು. ಇಫ್ ಐ ಆಮ್ ನಾಟ್ ರಾಂಗ್, ಇನ್ನು 2 ಕ್ವಶನ್ ಉಂಟಾವು. ಇದು ಆಯ್ತು. Okay. Last question now. The standard EMF of a cell involving one electron change is found to be 0.591 at 25 degrees Celsius. ಆಗಲಿದ್ದು ನಾವು 25 ಡಿಗ್ರಿ ಸೆಲ್ಸಿಯಸ್ 298 ಕೆಲ್ವಿನ್ 25 ಡಿಗ್ರಿ ಸೆಲ್ಸಿಯಸ್ ಅಂದ್ರೂ 298 ಕೆಲ್ವಿನ್ ಅಂದ್ರೂ ಅದನ್ನು ಕನ್ಸಿಡರ್ ಮಾಡಿ ಈ ಫಾರ್ಮುಲಾ ಹಚ್ಚಿದ್ವಿ. ಸ್ಟ್ಯಾಂಡರ್ಡ್ EMF of a cell involving one electron change is 0.591. ಇದು 0.591 is E naught cell. Equilibrium constant ಕೇಳ್ಯಾರ, Kc ಕೇಳ್ಯಾರ. 0.059 divided by n, ಅಂದ್ರೆ n 1 because of ಕೊಟ್ಟಾರಲ್ಲ, ಏನು ಕೊಟ್ಟಾರ, 1 electron change into log Kc ಇದನ್ನ ಇಲ್ಲಿ ಬೈದ್ರ log Kc is equals to 0.591 into 1 is 0.591 divided by this 0.059. Ones are tens. So log Kc is equals to 10. ಇದರಲ್ಲಿ ಬೇಸ್ 10 ಇರ್ತೈತಿ, ಇದು ಆ ಕಡೆ ಹೋದ್ರೆ Kc is equals to 10 raised to 10. Kc is equals to 10 raised to 10. Option C. 1 into 10 raised to 10 ಅಂದ್ರೆ 1, 10 raised to 10 ಅಂದ್ರೆ 1. Option C. 1 into 10 raised to 10. Okay. ಈಗ ಅದು ಹಿಂದಿನ ಕ್ವಶನ್ಗೆ ಬರೋದು. ಸ್ವಲ್ಪ ಆರ್ಡರ್ ಹಿಂದೆ ಮುಂದೆ ಆಯ್ತು, ಕ್ವಶನ್ಸ್ ನಿಮ್ಗೆ ಅಲ್ಲೇ ಮುಂದೆ ಇರ್ತಾವೆ. ಸೊ ಸ್ವಲ್ಪ ಆರ್ಡರ್ ಹೆಚ್ಚು ಕಮ್ಮಿ ಆದರೂ ಯಾವ ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. Next and last question of this video. Given that Zn plus 2Zn minus 0.762 volt, mg plus 2mg is equals to minus 2.37 volt, then Zn plus MgCl2 gives what? Gives ZnCl2 plus Mg. Very simple. Option B ಅಂತ ನಾವು ಅನ್ಕೊಂಡ್ರೆ ಆಬ್ವಿಯಸ್ಲಿ ಅದು ತಪ್ಪು. ಯಾಕೆ ಅಂದ್ರೆ ನಾವು ಇವನ್ ಚಂದಕ್ಕೆ ಕೊಟ್ಟಾರ ಇವ್ಯಾಲ್ಯೂಸ್ ನೋಡ್ಬೇಕು. ಇದು ಆಕ್ಸಿಡೇಷನ್ ನಂಬರ್ ಎಲಿಮೆಂಟ್ ಬೈ ಇಟ್ ಸೆಲ್ಫ್ 0, ಇದು ಪ್ಲಸ್ 2 ಬಿಕಾಸ್ ಕ್ಲೋರಿನ್ ಇಸ್ -1 ಅಂತ 2 ಅದಾವು. ಇದು +2, ಇದು +2, ಇದು 0. ಜಿಂಕ್ ದ ಆಕ್ಸಿಡೇಷನ್ ಆಗಬೇಕು, ಮ್ಯಾಗ್ನೀಷಿಯಮ್ ರಿಡಕ್ಷನ್ ಆಗಬೇಕು. ಈ ರಿಯಾಕ್ಷನ್ ಆಗ್ಬೇಕಂದ್ರೆ ಜಿಂಕ್ ದ ಆಕ್ಸಿಡೇಷನ್ ಆಗಬೇಕು, ಮ್ಯಾಗ್ನೀಷಿಯಮ್ ರಿಡಕ್ಷನ್ ಆಗಬೇಕು. ಸೊ ಜಿಂಕ್ ದ ಆಕ್ಸಿಡೇಷನ್ ಆಗಬೇಕು ಅಂದ್ರೆ ಮ್ಯಾಗ್ನೀಷಿಯಮ್ಕಿನ SRP ಕಡಿಮೆ ಇರಬೇಕು. ಮ್ಯಾಗ್ನೀಷಿಯಮ್ಕಿನ SRP ಜಿಂಕ್ದು ಕಡಿಮೆ ಇರಬೇಕು. ಇಲ್ಲ, ಮ್ಯಾಗ್ನೀಷಿಯಮ್ ಕಡಿಮೆ ಇದೆ ಅಂದ್ರೆ ಮ್ಯಾಗ್ನೀಷಿಯಮ್ ಆಕ್ಸಿಡೈಸ್ ಆಗಬೇಕು, ಆದರೆ ಇಲ್ಲಿ ಮ್ಯಾಗ್ನೀಷಿಯಮ್ ರಿಡಕ್ಷನ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಆಗಂಗಿಲ್ಲ. ಸೊ ಈ ರಿಯಾಕ್ಷನ್ Zn plus MgCl2 ರಿಯಾಕ್ಷನ್ ಆಗಂಗಿಲ್ಲ. ಸೊ ಆಪ್ಷನ್ D, no reaction is the correct answer. We have solved some questions. I repeat the same thing. You solve more number of questions on your own. Make use of these questions also. And I'll be continuing with some more number of questions in the next set of videos. Thank you.